ನಿರಂತರ ಸುದ್ದಿ. ಸಮಾಜ ಸೇವಾ ಸಹಕಾರಿ ಬ್ಯಾಂಕ್ ಬಂಟ್ವಾಳ. ಈ ಬ್ಯಾಂಕಿಗೆ ಸುಮಾರು 40 ವರ್ಷಗಳ ಇತಿಹಾಸ ಇದೆ. 1981ರಲ್ಲಿ ಈ ಬ್ಯಾಂಕ್ ಸ್ಥಾಪನೆಯಾಗಿತ್ತು. ಕೇವಲ 22,620 ರೂಪಾಯಿಗಳ ಪಾಲು ಬಂಡವಾಳದೊಂದಿಗೆ ಈ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗಿತ್ತು. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಅವರು ತಮ್ಮ ಸಹವರ್ತಿ ಸಹಕಾರಿ ಧುರೀಣರಾಗಿದ್ದಂತಹ ಬಿ ಹೂವಯ್ಯ ಮೂಲ್ಯ ಅವರೊಂದಿಗೆ ಸೇರಿಕೊಂಡು ಸಮಾಜದ ಹಿತದೃಷ್ಟಿಯಿಂದಾಗಿ ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದರು. ಈ ಬ್ಯಾಂಕು ತದನಂತರ ಸರ್ವತೋಮುಖ ಅಭಿವೃದ್ಧಿಯನ್ನು ಕಂಡಿತ್ತು. ಸದ್ಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕಾರ್ಯವ್ಯಾಪ್ತಿಯನ್ನು ಹೊಂದಿರುವಂತಹ 16 ಶಾಖೆಗಳು ಈ ಬ್ಯಾಂಕಿಗೆ ಇದೆ. ಬಂಟ್ವಾಳದ ಬೈಪಾಸಿನಲ್ಲಿ ಮುಖ್ಯ ಕಚೇರಿ ಇದೆ. ಆ ಕಚೇರಿ ಸ್ವಂತ ಕಟ್ಟಡದಲ್ಲಿದೆ. ಅದೇ ರೀತಿ 3 ಶಾಖೆಗಳು ಸ್ವಂತ ಕಟ್ಟಡದಲ್ಲಿದೆ. ಪುಂಜಲಕಟ್ಟೆ, ಮುಡಿಪು ಮತ್ತು ಉಪ್ಪಿನಂಗಡಿ ಶಾಖೆಗಳು. ಉಳಿದ ಶಾಖೆಗಳು ಬಾಡಿಗೆ ಕಟ್ಟಡದಲ್ಲಿವೆ. ವರ್ಷದಿಂದ ವರ್ಷಕ್ಕೆ ಲಾಭ ಗಳಿಸುತ್ತಾ ಬಂದಂತಹ ಈ ಸಹಕಾರಿ ಬ್ಯಾಂಕು ತಮ್ಮ ಸದಸ್ಯರಿಗೆ ಡಿವಿಡೆಂಟ್ ನೀಡ್ತಾ ಇದೆ. ವಾರ್ಷಿಕವಾಗಿ 15%, 16%, 17% ಡಿವಿಡೆಂಟ್ ನೀಡಿದಂಥ ನಿದರ್ಶನಗಳಿವೆ. ಇಂತಹ ಬ್ಯಾಂಕಿನ ಪ್ರಗತಿಯ ಬಗ್ಗೆ ವಿವರಣೆ ನೀಡಲು ಬ್ಯಾಂಕಿನ ಆಡಳಿತ ಮಂಡಳಿಗೆ ಸಂಬಂಧಪಟ್ಟಂತಹ ಭೋಜಮೂಲ್ಯರು, ಮೋಹನ್ ಎಂ ಕೆ, ವಿನೋದ್, ನಳಿನಿ, ಉದಯ, ಶರತ್ ಇವರು ಮಂಗಳೂರಿನ ಪ್ರೆಸ್ ಕ್ಲಬ್ಬಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬ್ಯಾಂಕಿನ ಪ್ರಗತಿಯ ಬಗ್ಗೆ ವಿವರಿಸಿದರು. ಅದರ ವಿಡಿಯೋ ಹೀಗಿದೆ. ಆಡಳಿತ ಮಂಡಳಿಯಿಂದ ಇವತ್ತು ಯಾರು ಬಂದಿಲ್ಲ. ಇದೆ ಅಧ್ಯಕ್ಷರು ಶ್ರೀ ಸುರೇಶ್ ಕುಲಾಲ್. ಸರ್, ಏನಂತ ಹೇಳಿದ್ರೆ ನಮ್ಮ ಒಂದು ಪಡೀಲ್ ಶಾಖೆಯಲ್ಲಿ ಸ್ವಲ್ಪ ಆಭರಣ ಸಾಲದ ಬಗ್ಗೆ ವಿಚಾರವಾಗಿ ಏನೊಂದು ದೂರು ಸಲ್ಲಿಸಲ್ಪಟ್ಟು ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಕೂಡ ಅದರ ವಿಚಾರವು ಬಂದಿರುತ್ತದೆ ಸರ್. ಈ ಬಗ್ಗೆ ನಾವು ಹೇಳುವುದು ಇಷ್ಟೇ, ಏನು ಪಡೀಲ್ ಶಾಖೆಯಲ್ಲಿ ಆದಂತಹ ಘಟನೆ, ಆ ಒಂದು ಸಾಲ ಆಭರಣ ಸಾಲದಲ್ಲಿ ಆಗಿದೆ, ಅದನ್ನು ಬ್ಯಾಂಕ್ ಸಂಪೂರ್ಣವಾಗಿ ನಿಯಮಾನುಸಾರವಾಗಿ ಅನುಸರಿಸಿ ಅದು ಸಂಪೂರ್ಣವಾಗಿ ವಸೂಲಾಗಿದೆ ಸರ್. ಈ ನಿಟ್ಟಿನಲ್ಲಿ ದೂರುಗಳು ಅಥವಾ ದೂರುದಾರರು ಈ ಬಗ್ಗೆ ವಿವಿಧ ಪತ್ರಿಕಾ ಮಾಧ್ಯಮದಲ್ಲಿ ಇರ್ಬೋದು, ದೃಶ್ಯ ಮಾಧ್ಯಮದಲ್ಲಿ ಎಲ್ಲ ವರದಿಯು ಆಗಿರುತ್ತದೆ. ನಾವು ಹೇಳುವುದು ಇಷ್ಟೇ, ಸಮಾಜ ಸೇವಾ ಸಹಕಾರಿ ಸಂಘದಲ್ಲಿ ಪಡೀಲ್ ಶಾಖೆಯಲ್ಲಿ ಆದಂತಹ ಘಟನೆಯ ಬಗ್ಗೆ ಎಲ್ಲ ಏನು ಅಲ್ಲಿ ಒಂದು ನ್ಯೂನತೆ ಆಗಿರುತ್ತದೆ ಅದು ಸಂಪೂರ್ಣವಾಗಿ ವಸೂಲಾಗಿ ಯಾವುದೇ ಕುಂದು ಉಂಟಾಗಿರುವುದಿಲ್ಲ. ಮತ್ತು ಸಮಾಜ ಸೇವಾ ಸಹಕಾರಿ ಸಂಘವು ಕಳೆದ 2024ನೇ ಸಾಲಿನಲ್ಲಿ 505 ಕೋಟಿ ಮೀರಿ ಲಾಭಾಂಶವನ್ನು ಗಳಿಸಿದ್ದು, ಸದಸ್ಯರಿಗೆ 17% ಡಿವಿಡೆಂಡ್ ಅನ್ನು ಕೂಡ ವಿತರಣೆ ಮಾಡಲಾಗಿದೆ. ಆಡಿಟ್ ವರ್ಗೀಕರಣದಲ್ಲಿ ಎ ತರಗತಿಯನ್ನು ಕೂಡ ಪಡೆದುಕೊಂಡಿರುತ್ತದೆ ಸರ್. ಹೌದು ಸರ್, ಅದನ್ನು ನಿಯಮಾನುಸಾರವಾಗಿ ಏನಂತ ಹೇಳಿದ್ರೆ ನಾವು ಹರಾಜು ಪ್ರಕ್ರಿಯೆ ನಡೆಸಲಾಯಿತು. ಹರಾಜು ಪ್ರಕ್ರಿಯೆಯಲ್ಲಿ ಆದಂತಹ ವಸೂಲನ್ನು ಸಂಪೂರ್ಣವಾಗಿ ಹೌದು ಸರ್. ಅದಂದ್ರೆ ನಮ್ಮ ಪಡೀಲ್ ಶಾಖೆಯಲ್ಲಿ ಅಬೂಬಕರ್ ಸಿದ್ದಿಕಿ ಎಂಬುವರು ಅವರು ಕಸ್ಟಮರ್ ಆಗಿ ಬಂದುಕೊಂಡು ವ್ಯವಹಾರ ಮಾಡುತ್ತಿದ್ದಾರಂತೆ. ಇಲ್ಲಿ ಅವರು ಗೋಲ್ಡ್ ಅನ್ನು ಇಡುವಾಗ ಅದು ಚಿನ್ನ ಲೇಪಿತ ಗೋಲ್ಡ್ ಆಗಿತ್ತು ಸರ್. ಅದೇ ಸರ್, ಅದು ಸರಿ ಸರ್. ಸರಾಫರ್ ಈಗ ಒಂದು ಬಳೆ ಅಂದ್ರೆ ಓದ್ತಿ. ಹೌದು ಸರ್. ಅಷ್ಟು 500ರಷ್ಟು ಬಳೆ ತಂದು ಇಡುವಾಗ ಹೌದು ಸರ್, ನಿಮ್ಮದು ಅಲ್ಲಿ ನ್ಯೂನ್ಯತೆ ನಿಮ್ಮದೇ ಅಂತ ಕಾಣಿ ಗ್ರಾಹಕರಿಗೆ ನೀವು ಯಾವ ರೀತಿ ಭದ್ರತೆಯನ್ನು ಕೊಡ್ತೀವಿ? ಅಲ್ಲ, ಅವರೊಂದು ಏನು ಮಾಡಿದ್ವಿ ಸರ್. ಸರಾಫರ್ ಈಗ ಸಸ್ಪೆಂಡ್ ಆಗಿ ಅವರು ಈ ಮೇಲೆ ಪ್ರಕರಣ ದಾಖಲಾಗಿ ಅವರೀಗ ಇದರಲ್ಲಿ ಇದ್ದಾರೆ ಸರ್. ದಸ್ತಗಿರಿ ಅವರು ಪುತ್ತೂರಿನಿಂದ ಬಂದು ಪಡೀಲಿಗೆ ಬಂದು ಮಿಡ್ಲಲ್ಲಿ ಹೆಡ್ ಆಫೀಸ್ ಬಂಟ್ವಾಳ ಇದೆ, ಅಲ್ಲೂ ಸ್ಟಾಪ್ ಆಗಿದೆ. ಪಡೀಲಿಗೆ ಬರುವಂತ ವಿಷಯ ಇತ್ತು, ಅಡ್ಜಸ್ಟ್ಮೆಂಟ್.
ಮ್ಯಾನೇಜರ್ ಅಡ್ಜಸ್ಟ್ಮೆಂಟ್ ಅಧ್ಯಕ್ಷರ ಅಡ್ಜಸ್ಟ್ಮೆಂಟ್ ಇರ್ಬೋದು. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಮೇಡಮ್, ಈ ಬಗ್ಗೆ ಎಂತದು ಇಲ್ಲ. ಪುತ್ತೂರಿನಲ್ಲಿ ಎಲ್ಲಾ ಕಡೆನೂ ಶಾಖೆಗಳಿದಾವೆ, ಬಂಟ್ವಾಳದಲ್ಲಿ ಹೆಡ್ ಆಫೀಸ್ ಇದೆ, ಅದನ್ನ ಬಿಟ್ಟು ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಎಲ್ಲೋ ಶಾಪ್ ಆಗಿದೆ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಏನಾದ್ರೂ ಒಂದು ರೀಸನ್ ಇರ್ಬೇಕು. ಇಲ್ಲ ಮೇಡಮ್, ಅದು ಈ ಹಿಂದೆ ಕೂಡ ಅವರು ವ್ಯವಹಾರ ಮಾಡಿದ್ದು ಕೊಂಡಿದ್ದರಿಂದ ಅಲ್ಲಿ ವ್ಯವಹಾರವನ್ನು ಅಲ್ಲಿ ಮಾಡಿದ್ರು ಸರ್. ಅದೇ ಪತ್ರಿಕೆಯಲ್ಲಿ ಇದು ಬಂದ ಪ್ರಕಾರ 2 ಕೋಟಿ ಅಲ್ಲ 2 ಕೋಟಿ ಅಲ್ಲ, ಪತ್ರಿಕೆಯಲ್ಲಿ ಇದ್ದದ್ದನ್ನೇ ಬರ್ತದಲ್ಲ ಸರ್. ಹೌದು ಅಲ್ಲೇ ಮ್ಯಾನೇಜರ್ ಇದ್ದಾರೆ. ಹೌದು ಸರ್, 2 ಕೋಟಿ 11 ಲಕ್ಷ ಏನು ನಾನು ಇದಕ್ಕೆ ನಮ್ಮ ಮಾಹಿತಿ ಕೇಳ್ತಾ ಇದ್ದೇವೆ. ಅಷ್ಟು ಗೋಲ್ಡ್ ಲೋನ್ ಕೊಡ್ತಿಲ್ಲ, 2 ಕೋಟಿ ಅಷ್ಟು ಗೋಲ್ಡ್ ಲೋನ್ ಕೊಡ್ತಿಲ್ಲ. ಐಡೆಂಟಿಫಿಕೇಶನ್ ಇದಿಲ್ವಾ? ಒಬ್ಬ ವ್ಯಕ್ತಿಗೆ ಒಂದು ಸಂಸ್ಥೆ ಇಷ್ಟೇ ಇಲ್ವಾ? ಅದೇ ಅವರಿಗೆ ಮಾಹಿತಿ ಕೇಳಿ. ಒಂದು ಡೇ ಆದ್ರೆ ಒಬ್ಬರಿಗೆ 20 ಲಕ್ಷ ಕೊಡ್ಬೋದಾ? ಇಷ್ಟು ಕೋಟಿ ಒಂದೇ ದಿನಕ್ಕಲ್ಲ ಸರ್. ಇರ್ಬೋದು, ಕೇಳಿ. ನಾನು ಮತ್ತೆ 510 ಐಟಮ್ ಕೂಡ ಅಷ್ಟೇ ಒಂದೇ ದಿನ ಬಂದಂತದ್ದು. ಈಗ ವಸೂಲತಿ ಅವರು ಮಾತಾಡ್ತಾರೆ, ಹೇಳಿ ವಸೂಲತಿ ಸಂಪೂರ್ಣ ಆಯ್ತಾ? ಮೈಕ್ ಇಟ್ಕೊಳ್ಳಿ ಸರ್, ಮೈಕ್ ಇಟ್ಕೊಳ್ಳಿ. ಬ್ಯಾಂಕಿಗೆ ಏನು ಅದರಲ್ಲಿ ಬ್ಯಾಂಕಿಗೆ ಏನಾದ್ರು ಲಾಸ್ ಆಗಿಲ್ಲ, ಯಾವ ರೀತಿ ನಾವು ಕಾನೂನು ವಸೂಲು ಮಾಡಿದ್ರೆ ಬ್ಯಾಂಕ್ ಅಲ್ಲಿ ಅದೆಲ್ಲ ರಿಕವರಿಯಲ್ಲಿ ಇನ್ನೊಂದು ವಿಷಯ ಇದೆ. ಸ್ಟಾಫ್ಗೆ ಅರಿಯರ್ಸ್ ಏನು ಕೊಡಬೇಕಾಗಿತ್ತು ಅದನ್ನ ಇಲ್ಲಿಗೆ ರಿಕವರಿಗೆ ಹಾಕಿದ್ದಾರೆ. 80 ಲ್ಯಾಕ್ಸ್ ಸಮಥಿಂಗ್ 5 ವರ್ಷದಿಂದ ಏನು ಅರಿಯರ್ಸ್ ಬಂದಿರಲಿಲ್ಲ ನಿಮಗೆ, ಅದನ್ನ ಇಲ್ಲಿ ಹಾಕಿದ್ದಾರೆ ಅನ್ನೋದು ಇದೆ ಅಲ್ಲಿರೋ ವಿಷಯ. ಇನ್ನೊಂದು ವಿಷಯ ಅದಂದ್ರೆ ಸಿಬ್ಬಂದಿಗೆ ಸಿಗುವಂತದ್ದು 17% ಇನ್ಶೂರೆನ್ಸ್ ಅದನ್ನು ನಾವು ಇದಕ್ಕೆ ಹಾಕಿದ್ವಿ. ಬೋರ್ಡ್ ರೆಸಲ್ಯೂಷನ್ ಪ್ರಕಾರ ನಮಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದೇ ರಿಕವರಿ ಆಗಿರೋದು ಕಸ್ಟಮರ್ ಕೈಯಿಂದ ಅಲ್ಲ, ಬ್ಯಾಂಕ್ ಇಂದ ಅಡ್ಜಸ್ಟ್ಮೆಂಟ್ ಆಗಿದೆ. ಅದನ್ನು ಶಾರ್ಟೇಜ್ ನಮ್ದು ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಈಗ ಬ್ಯಾಂಕ್ ಅಲ್ಲಿ ಆಗಿರೋ ಹಗರಣಕ್ಕೆ ಸ್ಯಾಕ್ರಿಫೈಸ್ ಆಗ್ತಾ ಇರೋದು. ಯಾರು ಏನು ತಪ್ಪು ಮಾಡುವ ಸ್ಟಾಫ್ ಯಾಕೆ ಅವನು ಮಾಡ್ಕೊಡ್ಬೇಕು? ವಸೂಲಾತಿ ಆಗಿದೆ. ಎಫ್ಐಆರ್ ಕೈಯಿಂದ ವಸೂಲಾತಿ ಆಗಿದೆ. ಎಫ್ಐಆರ್ ಕೈಯಿಂದ ವಸೂಲಾತಿ ಆಗಿದೆ. ಈಗ ಹಣ ಬಿಟ್ಟವರು ಅವರ ಬಗ್ಗೆ ಅವರಿಂದ ಅವ್ರು ಸಿಕ್ಕಿಲ್ಲ ಅಷ್ಟೇ. ಮತ್ತೆ ನಿಮ್ಗೆ ಮೇನ್ ಆರೋಪಿ ಇಲ್ಲ, ನೀವು ಯಾರ ವಸೂಲು ಮಾಡುವುದು ಅಂತ ಸ್ಟಾಫಿಗೆ ಪನಿಷ್ ಅವರು ಲೋನ್ ಮಾಡೋದಕ್ಕೆ ವಿಳಾಸ ಇದೆಲ್ಲ ಸ್ಟಾಫ್ ಒಪ್ಪಿಗೆ ಸಂಸ್ಥೆಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ರು. ಅಲ್ಲ ಎಲ್ಲ ಸ್ಯಾಕ್ರಿಫೈಸ್ ಎಲ್ಲಾರನ್ನು ಇದೆ. ಯಾರೋ ಮಾಡಿರೋ ಹಗರಣಕ್ಕೆ ಪಾಪದ ಸ್ಟಾಫ್ಸ್ ಅಲ್ಲಿ ಬಲಿಯಾಗಿದ್ದಾರೆ. ಅದು 5 ವರ್ಷದ ಭರ್ತಿ ಮಾಡಿದ್ದೀರಿ ಅಷ್ಟೇ. ಬ್ಯಾಂಕಿಂದ ದುಡ್ಡು 5 ವರ್ಷದ ಏರಿಯರ್ಸ್ 5 ಮಂತ್ ಏರಿಯರ್ಸ್ ಮಾತ್ರ. ಅಲ್ಲ ಸರ್, ಈಗ ಅದನ್ನು ರಿಕವರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನೀವು ನೀವು ಸರಬರಿಂದ ಅಥವಾ ಇವರಿಂದ ಯಾರು ನೀವು ಯಾರಿಂದ ಬಂತು ಕೇಳುವ ಇಂಪಾರ್ಟೆಂಟ್ ಅಲ್ಲ. ನೀವು ಪನಿಷ್ ಮಾಡಿದ್ದಾರೆ, ನೀವು ಹಣವನ್ನು ಭರ್ತಿ ಮಾಡಿದ್ರು, ಬಟ್ ಆ ಹಣ ಹೇಗೆ ಬಂತು ಬೇಕಲ್ಲ. ಆರೋಪಿ ಸಿಕ್ಕಿಲ್ಲ ಅಂದ್ರೆ ಅದನ್ನು ವಸೂಲು ಅಂತ ಹೇಗೆ ವಸೂಲು ಅಂತ ಹೇಗೆ ಹೇಳ್ತೀರಿ? ಅವರ ಮೇಲೆ ಕ್ರಮ ಕೈಗೊಂಡಿರಿ. ಯಾರಿಗೆ ಇಟ್ಟಿದ್ದಾರೆ ಚಿನ್ನ ಅವರ ಮೇಲೆ ಕೇಸ್ ಏನಾದ್ರು ಮಾಡಿದ್ರು ಪ್ರಕರಣದಿಂದ ದಾಖಲಾಗಿದ್ದಾರೆ ಸರ್. ಈಗ ದಾಖಲಾಗಿದೆ ನಮ್ಮ ಸೆನ್ ಪೊಲೀಸ್ ಠಾಣೆ ಉರುವ ಇದರಲ್ಲಿ ಪ್ರಕರಣ ದಾಖಲಾಗಿದೆ ಸರ್. ಅಲ್ಲ ಆ ಟೈಮಲ್ಲಿ ಇಂಟ್ರೆಸ್ಟ್ ತಗೊಂಡ ಮೇಲೆ ಅಲ್ಲಿವರೆಗೂ ಯಾರು ಕಂಪ್ಲೇಂಟ್ ಲಾಡ್ಜ್ ಮಾಡಕ್ಕೆ ಹೋಗಿಲ್ಲ. ಯಾಕೆ ಅದೆಲ್ಲ ಆಗಿದ್ರು, ಯಾಕೆ ದೂರು ಕೊಟ್ಟಿಲ್ಲ? ನೀವು ಹೋದ್ರಿ. ಅದು ಅಲ್ಲ ಪಟೀಲ್ ಶಾಕಿಂಗ್ ಮೂವ್ಮೆಂಟ್ ಆಗಿದೆ ಹೇಗೆ ಪ್ರಕರಣ ಅದು ಸ್ಟೇಷನ್ ಸೆನ್ ನ್ಯಾಯಾಲಯ ಸೆನ್ ಇದಕ್ಕಿಂತ ಮುಂಚಿನ ಕೇಸುಗಳು ಏನಾಗಿದೆ? ಸುಮಾರು ಕೇಸುಗಳು ಆಲ್ರೆಡಿ ನಡೀತಾ ಇತ್ತು, ಅದೆಲ್ಲ ಕ್ಲೋಸ್ ಆಗಿಲ್ಲ ಸರ್. ಎಲ್ಲ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿ ಇದೆ ಎಷ್ಟಿದೆ ಸರ್ ಅದು? ಮೇಡಮ್. ತುಂಬಾ ಕೇಸುಗಳನ್ನು ದುರ್ಧಾರಣೆಗಳು ಆಗ್ತಾ ಇದೆ. ಎಲ್ಲ ಕೇಸ್ಗಳು ನಿಮ್ಮ ನೇಮದಲ್ಲಿ ಆಗಿದೆ. ಏನು ಹೇಳುದು ಸರ್? ಯಾವ ಉದ್ದೇಶ ಇಟ್ಕೊಂಡು ಬಾಳಪ್ಪರವರು ಒಂದು ಕಟ್ಟಿದ್ರು ಅದನ್ನ ನೀವು ಸ್ಟಾಫ್ ಆಗಿ ಒಪ್ಕೋತಾ ಇದ್ದೀರಾ? ಹೌದು, ಇಲ್ಲಿ ನಡೀತಾ ಇದೆ ಹಗರಣಗಳು. ಇಲ್ಲ ಮೇಡಮ್, ಎಲ್ಲ ಅಂದ್ರೆ ನಾವು ಬ್ಯಾಂಕಿನ ದೃಷ್ಟಿಯಿಂದ ಯಾವುದೇ ಸದಸ್ಯರಿಗಾಗಲಿ ಬ್ಯಾಂಕಿಗಾಗಲಿ ಯಾವುದೇ ರೀತಿಯ ಒಂದು ಪರಿಣಾಮ ಬೀಳಬಾರ್ದು ಎಂಬ ನಿಟ್ಟಿನಲ್ಲಿ ಎಲ್ಲ ಕ್ರಮವನ್ನು ನೀವು ಮಾಡಿದ್ದೇವೆ ಸ್ಯಾಕ್ರಿಫೈಸ್ ಆಗ್ತಾ ಇದ್ದೀರಿ ಮೇಡಮ್. ನಾವೇನು ಆ ಸಂಸ್ಥೆಯಿಂದ ಹಣ ಉಣ್ಣುತ್ತಾ ಇದ್ದೇವೆ, ಕುಟುಂಬ
ಅವುಗಳು ಅಲ್ಲ ಈಗ ನಾಳೆ ಇನ್ನೊಬ್ಬ ಬಂದು ಇದೇ ರೀತಿ ಮಾಡ್ತಾನೆ, ಆ ಟೈಮಲ್ಲೂ ಇದೇ ರೀತಿ ಸ್ಯಾಕ್ರಿಫೈಸ್ ಮಾಡ್ತಾರಾ? ಇಲ್ಲ ಸರ್, ಈ ಬಗ್ಗೆ ಕ್ರಮವಾಗಿ ನಾವು ಈ ನಿಟ್ಟಿನಲ್ಲಿ ತುಂಬಾ ಜಾಗರೂಕರಾಗಿ ಕೆಲಸ ನಿರ್ವಹಿಸ್ತೇವೆ ಸರ್. ಇದು ನಮ್ಮ ನೀವು ಅದನ್ನೆಲ್ಲ ಹೇಳುವುದಲ್ಲ. ಅಲ್ಲ ಮತ್ತೆ ಒಂದು ನೋಡಿ, ನಾವು ಈಗ ಇಷ್ಟು ವರ್ಷ ನಾವು ಪತ್ರಿಕಾ ಮಾಧ್ಯಮದಲ್ಲಿರುವವರು, ನಾವು ಎಲ್ಲಿಯೂ ಪತ್ರಿಕೆ ಒಂದು ಸಂಸ್ಥೆಯ ಕೋಆಪರೇಟಿವ್ ಸಂಸ್ಥೆ ಸ್ಟಾಫ್ ಬಂದು ಪ್ರೆಸ್ ಮೀಟ್ ಮಾಡಿ ನೋಡ್ಲಿಲ್ಲ. ಅಧ್ಯಕ್ಷರುಗಳು ಪ್ರೆಸ್ ಮೀಟ್ ಮಾಡಿ ಸಂಸ್ಥೆ ಇದನ್ನು ಹೇಳ್ತಾರೆ, ಯಾವ್ದಾರ ಸಾಧನೆಗಳನ್ನು ಅವ್ರು ಹೇಳ್ಬೇಕು, ಆಡಳಿತ ಮಂಡಳಿ ಹೇಳ್ಬೇಕು, ಸ್ಟಾಫ್ ಹೇಳೋದಲ್ಲ. ಮುಂದಿನ ದಿನಗಳಲ್ಲಿ ಅವರು ಬರ್ಬೋದು ಸರ್. ಇದಕ್ಕಿಂತ ಮುಂಚೆ ಉಮೇಶ್ ಪೂಜಾರಿ ಅನ್ನೋರು ಒಬ್ರು ಇದ್ರು ನಿಮ್ಮಲ್ಲಿ, ನಿಮ್ಮ ಸ್ಟಾಫ್. ಆ ಸ್ಟಾಫ್ ಸಡನ್ ಆಗಿ ತೆಗೆದು ಹಾಕಿದ್ದಾರೆ. ಆ ಕತೆ ಎಲ್ಲಿಗೆ ಬರ್ಬೋದು? ಸಸ್ಪೆಂಡ್ ಆಗಿದ್ದಾರೆ, ಕರೆಕ್ಟ್. ಸಸ್ಪೆಂಡ್ ಆದ್ಮೇಲೆ ಏನಕ್ಕೋಸ್ಕರ ಸಸ್ಪೆಂಡ್ ಮಾಡಿದ್ರು ಅನ್ನೋದು ಎಲ್ಲೂ ಬಂದಿಲ್ಲ, ಹೊರಗಡೆ ಬಂದಿಲ್ಲ. ಅಲ್ಲಿ ಎಷ್ಟು ಹಗರಣ, ಮತ್ತೆ ಅಲ್ಲಿನೂ ಹಗರಣಗಳ ಸಾಲಿದೆ ಆ ಉಮೇಶ್ ಪೂಜಾರಿ ಅನ್ನೋರ ವಿಷಯದಲ್ಲೂ. ಅದನ್ನು ಅದೇನಾಗಿದೆ ಸರ್? ವಸೂಲಾತಿ ಫುಲ್ ಆಗಿದೆಯಾ? ಕೇಸ್ ಈಗ ಕೇಸ್ ಇಲ್ಲ. ಒಂದೇ ಸ್ಟಾಫ್ಗಳನ್ನು ಪನಿಷ್ ಮಾಡಬಾರ್ದು, ಅದು ತಪ್ಪು. ಯಾವ ತಪ್ಪು ಮಾಡಿದ್ರೆ ಅವನ ಮೇಲೆ ಆಕ್ಷನ್ ತಗೊಳ್ಳಿ, ಅದು ಬೇರೆ ವಿಷಯ. ಸ್ಟಾಫ್ ಮಾಡಿದ್ರು ಸಣ್ಣ ಹಿತರಕ್ಷಣೆಗೋಸ್ಕರ ತಪ್ಪು, ಸ್ಟಾಫ್ಗಳು ಮಾಡಿದ್ರೆ ಸ್ಯಾಕ್ರಿಫೈಸ್. ಎಷ್ಟು ಸೊಸೈಟಿ ಬ್ಯಾಂಕ್ಗಳಿವೆ ಮುಳುಗ್ತವೆ. ಅಲ್ಲ, ಹೀಗೆ ನೀವು ಸ್ಯಾಕ್ರಿಫೈಸ್ ಮಾಡೋ ಬದಲು ಆಡಳಿತ ಮಂಡಳಿ ಮೇಲೆ ಪ್ರೆಷರ್ ತಂದು ಇಂಥ ಕೇಸುಗಳಾಗುವಾಗ ಅವರನ್ನು ಮುನ್ನೆಲೆಗೆ ತಂದು ನಿಲ್ಲಿಸಬೇಕು. ಅವರನ್ನು ಈಗ ಇಷ್ಟು ಪ್ರತಿನಿಧಿಗಳು ಇಷ್ಟು ಕ್ವಶನ್ ಕೇಳುವಾಗ ನೀವು ಆನ್ಸರ್ ಮಾಡಲಿಕ್ಕೆ ತಡಬಡಿಸ್ತಾ ಇದ್ದೀರಿ. ಆಡಳಿತ ಮಂಡಳಿಯವರನ್ನು ನೀವು ಸ್ಟಾಫ್ಗಳು ಸ್ಯಾಕ್ರಿಫೈಸ್ ಮಾಡಿ ಅದನ್ನು ದುಡ್ಡನ್ನು ಕೊಡ್ತೀರಿ ಅಂತಾದ್ರೆ ಆಡಳಿತ ಮಂಡಳಿಯನ್ನು ಕೂರಿಸಿ ಇಲ್ಲಿ ಅವರ ಹತ್ರ ಉತ್ತರ ಕೊಡಿಸಿ, ಸಮಾಜಕ್ಕೆ ಅವರ ಹತ್ರ ಉತ್ತರ ಕೊಡಿಸಿ. ನೀವೇ ಆಡಳಿತ ಮಂಡಳಿಯ ಜೊತೆಗೆ ನೀವು ಶಾಮೀಲಾಗಿದ್ದೀರಿ ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡ್ದಂಗ ಆಗುತ್ತೆ. ಇಲ್ಲಾಂದ್ರೆ ಅವರ ಅಸಮರ್ಥತೆ, ಅವರ ಅಸಮರ್ಥರು ಯಾರು? ಇಲ್ಲ ಸರ್, ಬ್ಯಾಂಕಿನ ಎಲ್ಲ ಆ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಟುಕೊಂಡೇ ಸರಿ. ಈಗ ಅದೇ ಹೇಳುದು, ನೀವು ಸ್ಯಾಕ್ರಿಫೈಸ್ ಮಾಡಿ ದುಡ್ಡನ್ನ ರಿಕವರಿಗೆ ಕೊಡ್ತೀರಿ ಬ್ಯಾಂಕಿಗೆ ಅಂತ ಆಗುವಾಗ ಆಡಳಿತ ಮಂಡಳಿಯನ್ನು ತೋರಿಸುವ ಶಕ್ತಿ ನಿಮ್ಮಲ್ಲಿ ಇರಬೇಕು. ಆಸ್ ಎ ಸ್ಟಾಫ್ ನೀವು ಕೂಡ ನಾವು ಕೊಟ್ಟಿದ್ದೇವೆ ಬ್ಯಾಂಕಿಗೆ, ನಾವು ನಮಗೆ ಅನ್ನ ಕೊಟ್ಟ ಬ್ಯಾಂಕಿಗೆ ನಾವು ಸಪೋರ್ಟ್ ಮಾಡಿದ್ದೇವೆ. ಆಗಿರುವಾಗ ನಮ್ಮನ್ನು ನೀವು ಡಿಫೆಂಡ್ ಮಾಡಬೇಕು, ಸಮಾಜದ ಮುಂದೆ ನೀವು ನಮ್ಮನ್ನು ತಪ್ಪಿಸ್ತಾರ ಅಲ್ಲ ಅನ್ನುವಂಥದ್ದನ್ನು ನೀವು ತೋರಿಸಬೇಕು ಅಂತ ಆಡಳಿತ ಮಂಡಳಿಯನ್ನು ಕೂರಿಸುವ ಕರ್ತವ್ಯ ಕೂಡ ನಿಮಗೆ ಬರ್ತದೆ ಸರ್. ಇವಾಗ ಮುಂದಿನ ದಿನಗಳಲ್ಲಿ ಅವರು ಪತ್ರಿಕೆ ಮಾಡಿದ್ದಾರೆ. ಯಾಕಂದ್ರೆ ನಮ್ದು ಫೆಬ್ರವರಿ 9ಗೆ ಇಲೆಕ್ಷನ್ ರಿಜಿಸ್ಟರ್ ಆಗಿದೆ. ಆ ನಿಟ್ಟಿನಲ್ಲಿ ಅವರು ಪ್ರೆಸಿಡೆಂಟ್ ಮಾಡಿದ್ದಾರೆ. ಫಸ್ಟ್ ನಿಮ್ಮನ್ನ ಟ್ರಯಲ್ ಆಗಿ ಕಳಿಸಿದಾರ. ಯಾಕಂತ ಹೇಳಿದ್ರೆ ಒಂದು ಬ್ಯಾಂಕಿನ ಸ್ಪಷ್ಟನೆ, ಯಾಕಂತ ಹೇಳಿದ್ರೆ ವಸೂಲಾತಿ ಆಗಿದೆ, ವಸೂಲಾತಿ ಆಗಿದ್ದುಕೊಂಡು ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ಈಗ ಒಂದು ನಮ್ಮ ಅದನ್ನ ವಸೂಲಾತಿ ಅಂತ ವಸೂಲಾತಿ ಅಲ್ಲ, ಅದು ಆರೋಪಿಯಿಂದ ಬಂದಾಗ ಮಾತ್ರ ವಸೂಲಾತಿ. ವಸೂಲಾತಿ ಯಾವಾಗ ಮಾಡಿದ್ದಾರೆ ಅಂದ್ರೆ ಯಾರೋ ಹಗರಣ ಮಾಡಿದ್ರು ಅವರ ದುಡ್ಡನ್ನ ಸ್ಟಾಫ್ ಮತ್ತೆ ಬ್ಯಾಂಕ್ ಅಲ್ಲಿ ಏನಿತ್ತು ಲಾಭದ ದುಡ್ಡು ಅದರಲ್ಲಿ ಹಾಕಿ ನೀವು ಅಡ್ಜಸ್ಟ್ ಮಾಡಿದಾರೆ ಅವರು. ಅದು ಖಂಡಿತ ವಸೂಲಾತಿ ಅಲ್ಲ. ಡಿವಿಡೆಂಡ್ ಕೊಡುವ ಬದಲು ನಿಮ್ಮ ಸಂಬಳವನ್ನು ಕಟ್ ಮಾಡೋದು ಬಿಡಬಹುದಿತ್ತಲ್ಲ. ಆ ಡಿವಿಡೆಂಡ್ ಈ ವರ್ಷ ನಿಲ್ಲಿಸಿ ಕೊಡಬಹುದು, ಹಾಕಬಹುದಿತ್ತಲ್ಲ. ನಿಮ್ಮ 80 ಲಕ್ಷ ಯಾಕೆ ಆಗ್ತದೆ? ಎಫ್ಐಆರ್ ಮುಖಾಂತರ ವಸೂಲು ಆಗಿದೆ ಸರ್. ಅಲ್ಲ, ಸರಫ್ ಬ್ಯಾಂಕ್ ಸರಫ್ ಇದ್ದಾನೆ, ಅವರ ಮುಖಾಂತರ ವಸೂಲು ಆಗಿದೆ. ಎಲ್ಲ ಶಾರ್ಟೇಜ್ ಅಂದ್ರೆ ಮಾತ್ರ ನಾವು ಒಳ್ಳೆಯದು ಮಾಡಿ ಆರೋಗ್ಯ ಸುಳಿವು ಏನಾದರೂ ಮಾಹಿತಿ ಹಾಗೆಲ್ಲ ಅವರ ಆಸ್ತಿಗೆ ಅಡಮಾನ ಗೊತ್ತಿಲ್ವಾ? ಆಗ್ತದೆ ಅವರಿಗೆ ಶಿಸ್ತು ಸಮಿತಿ ಆಗಿದೆ. ಇನ್ನೊಂದು ಹೇಳಿದ್ರೆ ತನಿಖಾಧಿಕಾರಿ ಕೂಡ ನೇಮಕ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ವಿಚಾರಣೆಗಳು ಸತ್ಯ
ಕೆಲಸದ ಹಣ ಹಿಂದಿರಬೇಕು. ಸರಿ ಸರಿ. ಅವರ ವಿವರಣೆ ಮುಗಿದ ತಕ್ಷಣ ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದರು. ಈ ಬ್ಯಾಂಕಿನ ಪಡೀಲ್ ಶಾಖೆಯಲ್ಲಿ 2.11 ಕೋಟಿ ರು ಮೊತ್ತದ ಅವ್ಯವಹಾರ ಆಗಿದೆ. ಸುಮಾರು 500 ಚಿನ್ನದ ಬಳೆಗಳನ್ನು ಅಡವಿಟ್ಟು ಸಾಲ ಪಡೆದುಕೊಂಡಿದ್ದಂತಹ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ. ಆತನೂ ಸೇರಿದಂತೆ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಇತರ ಪದಾಧಿಕಾರಿಗಳು ಅಂತ ಹೇಳಿ ಅದರ CAಯನ್ನು ಸೇರಿಸಿಕೊಂಡು ಒಟ್ಟು 28 ಮಂದಿಯ ಮೇಲೆ ಸಣ್ಣ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಬ್ಯಾಂಕಿನ ಅಪ್ರೈಸರ್ ವಿವೇಕ್ ಆಚಾರ್ಯ ಎಂಬಾತನನ್ನು ಸನ್ ಪೊಲೀಸರು ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ. ಇತರ 27 ಮಂದಿಯ ಮೇಲೆ ಬಂಧನದ ಭೀತಿ ಎದುರಾಗಿದೆ. ಇದೀಗ ಅವರು ರಾಜ್ಯ ಹೈಕೋರ್ಟಿನ ರಜಾಕಾಲದ ಪೀಠಕ್ಕೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿ ತಾತ್ಕಾಲಿಕ ಪೊಲೀಸ್ ತನಿಖೆಗೆ ತಡೆ ತಂದಿದ್ದಾರೆ. ಅದನ್ನು ತೆರವುಗೊಳಿಸುವಂಥ ಪ್ರಯತ್ನಗಳು ನಡೀತೇವೆ. ಈ ಪ್ರಶ್ನೆ ಪತ್ರಕರ್ತರಿಂದ ಬಂದ ಕೂಡಲೇ ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತಿದ್ದಂಥ 6 ಮಂದಿಯು ತಡಬಾಡಿಸಿದರು. ಯಾಕಂತ ಹೇಳಿದರೆ ಆ 6 ಮಂದಿಯು ಆ ಪ್ರಕರಣದಲ್ಲಿ ಆರೋಪಿಗಳು. ಭೋಜಮೂಲ್ಯ ಇರ್ಬೋದು, ಮೋಹನ್ ಎಂ ಕೆ ಇರ್ಬೋದು, ವಿನೋದ್ ಇರ್ಬೋದು, ನಳಿನಿ ಇರ್ಬೋದು, ಉದಯ್ ಇರ್ಬೋದು, ಶರತ್ ಇರ್ಬೋದು, ಇವರೆಲ್ಲರೂ ಪ್ರಕರಣದಲ್ಲಿ ಆರೋಪಿಗಳು. ತನಿಖೆಗೆ ಸದ್ಯಕ್ಕೆ ತಡೆ ಇದೆ. ಆದರೆ ತಡೆ ತೆರವುಗೊಂಡರೆ ಇವರೆಲ್ಲರೂ ಒಂದು ನ್ಯಾಯಾಲಯಕ್ಕೆ ಜಾಮೀನಿಗೆ ಮೊರೆ ಹೋಗಬೇಕು, ಇಲ್ಲಾಂದರೆ ಸಣ್ಣ ಪೊಲೀಸರಿಂದ ಬಂಧನಕ್ಕೆ ಒಳಗಬೇಕು. ಈ ಪ್ರಕರಣ ಏನು ಅಂತ ಅರ್ಥ ಆಗಬೇಕು ಅಂತಾದರೆ ಅದರ ಹಿನ್ನೆಲೆಯನ್ನು ಸ್ವಲ್ಪ ಅರ್ಥಗೊಳ್ಳಬೇಕು. ಪುತ್ತೂರಿನ ಗ್ರಾಮಾಂತರ ವಲಯದ ಈಶ್ವರಮಂಗಿಲ ಅಂತೇಳಿ ಒಂದು ಪ್ಲೇಸ್ ಇದೆ. ಅಲ್ಲಿನ ಅಬೂಬಕ್ಕರ್ ಸಿದ್ದಿಕ್ ಎಂಬಾತ ಕಳೆದ ವರ್ಷ ಸಮಾಜ ಸೇವಾ ಸಹಕಾರ ಸಂಘದ ಪಡೀಲ್ ಶಾಖೆಗೆ ಬಂದು ಸುಮಾರು 500 ಚಿನ್ನದ ಬಳೆಗಳನ್ನು ಅಡವಿರಿಸಿದ್ದ. 2.11 ಕೋಟಿ ರೂಪಾಯಿ ಸಾಲ ಪಡ್ಕೊಂಡಿದ್ದ. ಈ ಚಿನ್ನದ ಬಳೆಗಳನ್ನು ವಿವೇಕಾಚಾರ್ಯ ಪರಿಶೀಲನೆ ಮಾಡಿ ಇದು ಚಿನ್ನದ ಬಳೆಗಳು ಎಂದು ಸರ್ಟಿಫೈ ಮಾಡಿತ್ತು. ಬ್ಯಾಂಕು ಸಾಲ ಕೊಟ್ಟಿತ್ತು. ಆತ ಚಿನ್ನದ ಬಳೆಗಳನ್ನು ಬಿಡಿಸಿಕೊಂಡು ಹೋಗದೇ ಇದ್ದಾಗ ಅದನ್ನು ಹರಾಜು ಹಾಕುವ ಪರಿಸ್ಥಿತಿ ಬಂತು. ಆಗ ಪರಿಶೀಲನೆ ಮಾಡಿದಾಗ ಆ ಚಿನ್ನದ ಬಳೆಗಳು ನಕಲಿಯಾಗಿದ್ದವು. ಆ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಮಾಡಬೇಕಾಗಿದ್ದ ಕೆಲಸ ಏನಂತ ಹೇಳಿದರೆ ಅಬೂಬಕ್ಕರ್ ಸಿದ್ದಿಕ್ನ ಮೇಲೆ ವಂಚನೆಯ ಆರೋಪ ಹೊರಿಸಿ ಕಂಕನಾಡಿ ನಗರ ಠಾಣೆಗೆ ದೂರು ಕೊಡಬೇಕಿತ್ತು. ಆದರೆ ಆಡಳಿತ ಮಂಡಳಿ ದೂರು ಕೊಡಲಿಲ್ಲ. ಅಬೂಬಕರನ್ನು ಸಂಪರ್ಕಿಸುವ ಯತ್ನ ಮಾಡಿದರು. ಅಬೂಬಕರ್ ಸಂಪರ್ಕಕ್ಕೆ ಸಿಗಲಿಲ್ಲ. ಕೆಲವರ ಪ್ರಕಾರ ಅಬೂಬಕರ್ ಸಂಪರ್ಕಕ್ಕೆ ಸಿಕ್ಕಿದ್ದಾನೆ. ಅದರ ಅಧ್ಯಕ್ಷ ಸುರೇಶ್ ಕುಲಾಲ್ ಅವರಿಗೆ ಏನೋ ಒಂದಷ್ಟು ಮೊತ್ತವನ್ನು ಸಂದಾಯ ಮಾಡಿದ್ದಾನೆ. ಆದ್ದರಿಂದಾಗಿ ಈ ಇಡೀ ಸಾಲದ ವ್ಯವಹಾರವನ್ನು ಮುಚ್ಚಿ ಹಾಕುವ ಯತ್ನ ನಡೆಯಿತು ಅಂತ ಹೇಳ್ತಾರೆ. ಅಬೂಬಕ್ಕರ್ ಸಿದ್ದಿಕ್ ಮಾಡಿದಂಥ ವಂಚನೆ ಬ್ಯಾಂಕಿಗೆ, ಆದರೆ ಬ್ಯಾಂಕಿನ ಅಧ್ಯಕ್ಷರು, ನಿರ್ದೇಶಕರು, ಸಿಬ್ಬಂದಿಗಳು ಸೇರಿಕೊಂಡು ಇಡೀ ಪ್ರಕರಣವನ್ನು ಮುಚ್ಚಿ ಹಾಕಿದ್ದಾರೆ. ಅಬೂಬಕ್ಕರ್ ಸಿದ್ದಿಕ್ರ ಸಾಲದ ಅಕೌಂಟನ್ನೇ ಕ್ಲೋಸ್ ಮಾಡಿದ್ದಾರೆ. ಈ ಬಗ್ಗೆ ಆ ಬ್ಯಾಂಕಿನ ಹಿಂದಿನ ನಿರ್ದೇಶಕರಾಗಿದ್ದಂತಹ ಲೋಕನಾಥ್ ಡಿ ಅವರು ಸನ್ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದರು. ಸನ್ ಪೊಲೀಸರು ಕೇಸು ದಾಖಲಿಸಿಕೊಂಡರು. ಆ ಕೇಸು ದಾಖಲಿಸಿಕೊಳ್ಳುವ ಮೊದಲು ಕೆಲವೊಂದು ನಾಟಕಗಳು ನಡೆದಿತ್ತು. ಯಾಕಂತ ಹೇಳಿದರೆ ಮೊದಲಿಗೆ ಇಷ್ಟು ದೊಡ್ಡ ಮೊತ್ತದ ಸಾಲ ನೀಡಬೇಕಾದರೆ ಆಡಳಿತ ಮಂಡಳಿಯ ಅನುಮತಿ ಬೇಕಾಗ್ತದೆ. ಅದು ಬೋರ್ಡ್ ಮೀಟಿಂಗಲ್ಲಿ ನಿರ್ಧಾರ ಆಗಬೇಕು. ಕೇಂದ್ರ ಕಚೇರಿ ಇರುವುದು ಬಂಟ್ವಾಳ ಬೈಪಾಸ್ನಲ್ಲಿ. ಸುರೇಶ್ ಕುಲಾಲ್ ಅದರ ಅಧ್ಯಕ್ಷರು.
ಆದ್ದರಿಂದ ಲೋಕನಾಥ್ ಡಿ ಅವರು ಮೊದಲಿಗೆ ದೂರು ಕೊಟ್ಟಿರುವುದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ. ಅವರು ಈ ದೂರನ್ನು ಪರಿಶೀಲನೆ ಮಾಡಿದಾಗ ಅವ್ಯವಹಾರ ನಡೆದಿರೋದು ಪಡೀಲ್ ಶಾಖೆಯಲ್ಲಿ, ಅದು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಗೆ ಬರ್ತದೆ ಅಂತ ಹೇಳಿ ಅವರು ಕೇಸು ದಾಖಲು ಮಾಡಿಕೊಳ್ಳಲಿಕ್ಕೆ ಒಪ್ಪಲಿಲ್ಲ, ಜುರಿಡಿಕ್ಷನ್ ಪ್ರಾಬ್ಲಮ್ ಅಂತೇಳಿ. ತದನಂತರ ಪುನಃ ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ರಿಗೆ ದೂರು ಕೊಟ್ಟಾಗ ಅವರು ಆ ದೂರನ್ನು ಸೆನ್ ಪೊಲೀಸರಿಗೆ ವರ್ಗಾವಣೆ ಮಾಡಿದರು. ಸೆನ್ ಪೊಲೀಸರು ಕೇಸು ದಾಖಲಿಸಿ ಕೊಂಡಿದ್ದಾರೆ, ವಿವೇಕಾಚಾರ್ಯನನ್ನು ಬಂಧಿಸಿದ್ದಾರೆ. ಇದೀಗ ಎಲ್ಲ ಆರೋಪಿಗಳು ಅಂದರೆ 28 ಆರೋಪಿಗಳಲ್ಲಿ ಒಬ್ಬ ಆರೋಪಿ ಬಂಧನಕ್ಕೆ ಒಳಗಾಗಿದ್ದಾನೆ. ಇತರ 27 ಆರೋಪಿಗಳು, ಅದರಲ್ಲಿ ಆ ಬ್ಯಾಂಕಿನ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡುವಂತಹ ಲೆಕ್ಕ ಪರಿಶೋಧಕ ಸಂಸ್ಥೆಯು ಆರೋಪಿ ಸ್ಥಾನದಲ್ಲಿ ನಿಂತಿದೆ. ಅವರೆಲ್ಲರೂ ನಿರೀಕ್ಷಣಾ ಜಾಮೀನು ಅಥವಾ ರೆಗ್ಯುಲರ್ ಬೇಲಿಗೆ ನ್ಯಾಯಾಲಯಕ್ಕೆ ಅಲೆದಾಡಲೇಬೇಕಾಗಿದೆ. ಇದರ ಮಧ್ಯೆ ಬ್ಯಾಂಕಿನ ಸಿಬ್ಬಂದಿಗಳಿಂದಲೇ ಸಾಲವನ್ನು ಹುಟ್ಟುಹಳಿ ಮಾಡಿ ಈ 2,11,00,000 ರೂಗಳನ್ನು ಬ್ಯಾಂಕಿಗೆ ಸಂದಾಯ ಮಾಡುವಂಥ ಪ್ರಯತ್ನಗಳೂ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ರೆಡಿಯಾಗಿದೆ. ಬ್ಯಾಂಕಿನ ಸಿಬ್ಬಂದಿಗಳ ತಲೆ ಮೇಲೆ 5 ಲಕ್ಷ, 3 ಲಕ್ಷ, 2 ಲಕ್ಷ, 6 ಲಕ್ಷ ಈ ರೀತಿಯಾಗಿ ಸಾಲ ಎತ್ತುವಳಿ ಮಾಡಲಾಗಿದೆ ಎನ್ನುವ ಆರೋಪವಿದೆ. ಒಟ್ಟಾರೆಯಾಗಿ ಹಿರಿಯರು ಯಾವ ಉದ್ದೇಶದಿಂದ ಈ ಸಹಕಾರಿ ಬ್ಯಾಂಕನ್ನು ಸಮಾಜದ ಒಳಿತಿಗಾಗಿ ಸಮಾಜದ ಹೆಸರಿನಲ್ಲಿ, ಅಂದರೆ ಅದು ಕುಲಾಲ ಸಮಾಜಕ್ಕೆ ಸೇರಿದಂಥ ಬ್ಯಾಂಕು ಆರಂಭಿಸಿದರು, ಅದನ್ನು ಈಗಿನ ಆಡಳಿತ ಮಂಡಳಿ ಗಾಳಿಗೆ ತೂರಿ ವೈಯಕ್ತಿಕ ಲಾಭ ಗಳಿಸುವಂಥ ಉದ್ದೇಶವನ್ನು ಸಾರ್ಥಕಗೊಳಿಸಿದೆ ಎಂತಾರೆ. ಆದರೆ ಆಡಳಿತ ಮಂಡಳಿಯವರ ಪ್ರಕಾರ ಇನ್ನು ಕೆಲವೇ ದಿನಗಳಲ್ಲಿ ಆ ಬ್ಯಾಂಕಿನ ಆಡಳಿತ ಮಂಡಳಿಗೆ ಚುನಾವಣೆ ಬರಲಿಕ್ಕಿದೆ. ಆ ಚುನಾವಣೆಯಲ್ಲಿ ಈ ಹಿಂದೆ ನಿರ್ದೇಶಕರಾಗಿದ್ದವರು ಚುನಾವಣೆಗೆ ಸ್ಪರ್ಧಿಸುವಂತಹ ಸಾಧ್ಯತೆಗಳು ಇವೆ. ಅವರು ಸೇರಿಕೊಂಡು ಈಗಿನ ಆಡಳಿತ ಮಂಡಳಿಯವರ ಮೇಲೆ ತಪ್ಪು ಅಭಿಪ್ರಾಯವನ್ನು ಸದಸ್ಯರಲ್ಲಿ ಮೂಡಿಸುವ ಯತ್ನವಾಗಿ ಇಂಥದ್ದೊಂದು ಕಟ್ಟುಕತೆಯನ್ನು ಸೃಷ್ಟಿ ಮಾಡಿದ್ದಾರೆ. ಒತ್ತಡಗಳನ್ನು ಹಾಕಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಆ ದೂರಿನ ಅನ್ವಯ ಕೇಸು ದಾಖಲಾಗಿದೆ. ನಾವು ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುತ್ತೇವೆ. ಈಗಾಗಲೇ ಹೈಕೋರ್ಟಿನ ಮೆಟ್ಟಿಲು ಹತ್ತಿದ್ದೇವೆ. ತಾತ್ಕಾಲಿಕ ತಡೆಯಾಜ್ಞೆ ತನಿಖೆಗೆ ಸಿಕ್ಕಿದೆ. ಇನ್ನು ಮುಂದಕ್ಕೆ ಕೇಸನ್ನೇ ಸ್ಕ್ವಾಶ್ ಮಾಡುವಂಥ ಪ್ರಯತ್ನದಲ್ಲಿ ನಾವಿದ್ದೇವೆ ಅಂತ ಹೇಳಿಕೊಳ್ಳುತ್ತಿದ್ದಾರೆ. ಮೇಲ್ನೋಟಕ್ಕೆ ಅವರ ವಾದ ಸರಿ ಇರ್ಬೋದು, ಆದರೆ ಪುತ್ತೂರಿನ ಹೊರವಲಯದ ಈಶ್ವರಮಂಗಲದ ಅಬೂಬಕರ್ ಸಿದ್ದಿಕಿಗೆ ಪಡೀಲ್ನ ಸಮಾಜ ಸೇವಾ ಸಹಕಾರಿ ಸಂಘದ ಶಾಖೆಯಲ್ಲಿ 2,11,00,000 ರು ಮೌಲ್ಯದ ಸಾಲವನ್ನು ನೀಡಿದ ಉದ್ದೇಶ ಏನು ಎನ್ನುವುದು ಅರ್ಥ ಆಗುವುದಿಲ್ಲ. ಆತ ಬಂಗಾರ ಇಟ್ಟಿದ್ದಾನೆ, ಅದಕ್ಕೆ ಇವರು ಸಾಲ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆದರೆ ಅಬೂಬಕರ್ ಸಿದ್ದಿಕಿ ಪುತ್ತೂರಿನಿಂದ ಪಡೀಲುವರೆಗೆ ಯಾವುದೇ ಸಹಕಾರಿ ಸಂಘಗಳು ಬಂಗಾರ ಅಡಮಾನ ಇಡಲಿಕ್ಕೆ ಸಿಕ್ಕಲಿಲ್ವಾ ಎನ್ನುವ ಪ್ರಶ್ನೆ ಮೂಡ್ತದೆ. ಆದರೆ ಬೇರೆ ಬೇರೆ ಸಹಕಾರಿ ಸಂಘಗಳಲ್ಲಿ, ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬಂಗಾರ ಅಡಮಾನ ಇಡಲಿಕ್ಕೆ ಹೋಗುವಾಗ ಬಂಗಾರದ ಪ್ಯೂರಿಟಿಯನ್ನು, ಬಂಗಾರದ ನೈಜತೆಯನ್ನು ಚೆಕ್ ಮಾಡುವಂಥ ಸರಿಯಾದ ವ್ಯವಸ್ಥೆ ಇದೆ. ಅದರ ಅಪ್ರೈಸರ್ಗಳು ಸರಿಯಾದ ರೀತಿಯಲ್ಲಿ ಚೆಕ್ ಮಾಡ್ತಾರೆ. ಏನಾದರೂ ಸಂಶಯ ಬಂದರೆ ಅವರು ಆ ಬಂಗಾರಕ್ಕೆ ಸಾಲ ಕೊಡಲಿಕ್ಕೆ ಒಪ್ಪುವುದಿಲ್ಲ. ಆದರೆ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಂತಹ ಪಡೀಲ್ನ ಸಮಾಜ ಸೇವಾ ಸಹಕಾರಿ ಸಂಘದ ಅಪ್ರೈಸರು ವಿವೇಕಾಚಾರ್ಯ ಅಬೂಬಕರ್ ಸಿದ್ದಿಕ್ ತಂದು ಕೊಟ್ಟಂಥ ಎಲ್ಲ ಬಳೆಗಳನ್ನು ಪರೀಕ್ಷೆ ಮಾಡಿ ಅದು ಶುದ್ಧ ಚಿನ್ನದ ಬಳೆಗಳು ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದ. ಆತ ಆ ರೀತಿ ಸರ್ಟಿಫಿಕೇಟ್ ಕೊಡಲು
ಸಂಘದ ಅಧ್ಯಕ್ಷರೂ ಸೇರಿದಂತೆ ಇತರ ಡೈರೆಕ್ಟರ್ಗಳು ಕಾರಣ ಎನ್ನುವುದು ಅವರ ವಿರುದ್ಧ ಆರೋಪ ಮಾಡುತ್ತಿದ್ದವರ ಪ್ರಶ್ನೆ. ಯಾಕಂತ ಹೇಳಿದರೆ ಪುತ್ತೂರಿನವನಿಗೆ ಮಂಗಳೂರಲ್ಲಿ ಸಾಲ ಕೊಡಬಾರ್ದಂತ ಏನಿಲ್ಲ, ಆದರೆ ಸಾಲ ಕೊಡುವ ಸಂದರ್ಭದಲ್ಲಿ ಸಾಲ ತೆಗೆದುಕೊಳ್ಳುವವನ ಸಾಚಾತನವನ್ನು ಅರಿತುಕೊಳ್ಳಬೇಕಿತ್ತು. ಈಗ ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಸಂಸ್ಥೆಯ ಸಿಬ್ಬಂದಿಗಳ ಹೆಸರಿನಲ್ಲಿ ಸಾಲ ಮಾಡಿ ತೀರಿಸುವಂಥ ಪರಿಸ್ಥಿತಿ ಸಂಘಕ್ಕೆ ಬಂದಿದೆ. ಅದನ್ನು ತುಂಬಿಸಿಕೊಡುವವರು ಯಾರು ಎನ್ನುವ ಪ್ರಶ್ನೆ ಮೂಡಿದೆ. ಇದರ ಬಗ್ಗೆ ವಿವರವಾಗಿ ಮತ್ತಷ್ಟು ತನಿಖೆ ಅಗತ್ಯ ಇದೆ. ಮುಂದಿನ ಸಂದರ್ಭಗಳಲ್ಲಿ ಸಂಬಂಧಪಟ್ಟವರೊಂದಿಗೆ ಮಾತುಕತೆ ಮಾಡುವಂತಹ ನಿರೀಕ್ಷೆಗಳು ಇವೆ. ನಿರಂತರ ಸುದ್ದಿ